ಎಲ್ಲ ಬಿನ್ಗೆ ಇಟ್ಕೊಂಡು ನೀರಿಲ್ಲ 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 ಅಂತ ಅಲಿತಾವ್ರೆ. ಕುಡಿಯಕ್ಕೆ ನೀರಿಲ್ಲ ಅಂತ ಡ್ಯಾಮ್ ತುಂಬಿರ್ಬೋದು. ಅಧಿಕಾರ ಐತೆ ಅಂತ ಬಿಟ್ಟು ಏನು ಬೇಕಾ ಮಾತಾಡ್ಬೋದು, ಏನು ಐತೆ ಅಂತನ ಅಲ್ಲ. ಇದು ಒಂಥರ ಚೆನ್ನಾಗಿ ಕಾಣ್ತದೆ ಮೇಡಮ್ ಅವ್ರೆ, ಚಾನಲ್ ಅವ್ರು ನೀವೆಲ್ಲ ಇರೋದಕ್ಕೆ ಇದನ್ನೆಲ್ಲ ನೋಡಿ ಮಾಡಿ ಪತ್ತೆ ಹಚ್ಚಿ ಮಾಡಿ ಇವ್ರಿಗೆಲ್ಲ ಎಲ್ಲೆಲ್ಲಿ ಮಟ್ಟ ಹಾಕಬೇಕು, ಎಲ್ಲೆಲ್ಲಿ ಏನು ಮಾಡಬೇಕು ಅನ್ನೋದು ನಿಮ್ಮ ಕೈಲಿ ಐತೆ ಮೇಡಮ್. ಈ ಥರ ಹಗರಣಗಳು ಆಯ್ತಾ ಇದ್ರೆ ಕಬ್ಬನ್ ಪಾರ್ಕ್ ಫಸ್ಟ್ ಮಾಡ್ತಾರೆ. ಓಪನ್ ಆಗಿ ಹೇಳ್ತೀನಿ, ದೇಶದಾಗ ಉಂಡಿ ಕಾಸು ಹಾಕ್ತೀವಿ ನಾವು. ಹಾಕ್ಬಿಟ್ಟು ಬಂದರೆ ಉಂಡಿ ದುಡ್ಡೇ ತೊಗೊಂಡ್ಬಿಟ್ಟು ಏನೋ ಮಾಡ್ತಾ ಇದ್ದು. ಅಷ್ಟೊಂದು ಹೋಗ್ಬಿಟ್ಟೈತೆ ಸರ್ಕಾರ. ಸರ್, ಇತ್ತೀಚೆಗೆ ರಾಜಕೀಯ ವ್ಯಕ್ತಿಗಳು ಎಷ್ಟು ಬ್ಯುಸಿ ಆಗಿದ್ದಾರೆ ಅಂದ್ರೆ ಅವ್ರು ಮಾಡಿರೋ ಹಗರಣಗಳ ಬಗ್ಗೆ ಮಾತಾಡೋದು ಬಿಟ್ರೆ ಡೆವಲಪ್ಸ್ ಬಗ್ಗೆ ಒಬ್ಬ ರಾಜಕೀಯ ವ್ಯಕ್ತಿ ಕೂಡ ಮಾತಾಡ್ತಿಲ್ಲ. ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಮೇಡಮ್, ಯಾರೇ ಆಗಲಿ ಯಾರೇ ಬರಲಿ, ದಳದವ್ರು ಇರ್ಬೋದು, BJPನೇ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅವ್ರು ಬದುಕೋದು ಅವ್ರು ಬರೋದೇ ದುಡ್ಡು ಮಾಡೋಕ್ಕೆ, ಹಣ ಮಾಡೋಕ್ಕೆ ಹೊರ್ತು ಅವ್ರು ಬದುಕೋಕ್ಕೆ ಹೊರ್ತು ಇನ್ನು ಬಡವ್ರ ಪರವಾಗಲಿ ಇನ್ನು ಬೇರೆ ಪರವಾಗಲಿ ಯಾರೂ ಇದು ಮಾಡೋಕ್ಕೆ ಹೋಗಲ್ಲ. ಅವ್ರದ್ದು ಏನಿದೆ ಅವ್ರದ್ದು ಗ್ಯಾರಂಟಿ ಏನಿಲ್ಲ ಅಂತ 4 ವರ್ಷ ಇರ್ಬೋದು, 3 ವರ್ಷ 2 ವರ್ಷ ಇರ್ಬೋದು, ಅವ್ರು ಮನೆಗೆ ಹೋಗ್ತಾರೆ ಹೊರ್ತು ಅವ್ರಿಗೆ ಎಷ್ಟು ಬೇಕಷ್ಟು ಮಾಡ್ಕೊಂಡು ಹೋಗ್ತಾರೆ ಹೊರ್ತು ಬಡವ್ರ ಬಗ್ಗೆ ಕೇಳಲ್ಲ. ಸ್ಟಾರ್ಟಿಂಗ್ ಏನು ಮಾಡ್ತಾರೆ ಅಂತಂದರೆ ಬಡವ್ರನ್ನಲ್ಲಿ ಕೇಳ್ತಾರೆ, ಅವ್ರು ಹಿಂಗೆ ಮಾಡ್ಬಿಡ್ತೀವಿ, ಆ ಲೆವೆಲಿಗೆ ತೊಗೊಂಡು ಹೋಗ್ತೀವಿ, ನಿಮ್ಗೆ ರೋಡ್ ಇಂಪ್ರೂವ್ಮೆಂಟ್ ಮಾಡ್ತೀವಿ, ಟಾರ್ ಹಾಕ್ತೀವಿ, ಎಲ್ಲ ಕೊಳೆ ಎಲ್ಲ ಹೇಳ್ಬಿಡ್ತಾರೆ ಅವರು. ಜನಗಳು ಏನು ಮಾಡ್ತಾರೆ, ಏನೋ ಮಾಡ್ತಾರೇನಪ್ಪ, ಒಂದು ವೇಳೆ ಆ ಸರ್ಕಾರ ಅಂತೂ ಮಾಡಲಿಲ್ಲ, ಮುಂದೆ ಬರೋ ಸರ್ಕಾರ ಇವರೆಲ್ಲ ಮಾಡ್ಬೋದೇನೋ ಒಂದು ವಿಶ್ವಾಸದಿಂದ ಪಾಪ ಅವರೆಲ್ಲ ಓಟ್ ಹಾಕ್ತಾರೆ. ಓಟ್ ಹಾಕ್ಬಿಟ್ಟು ಆಪರ್ಗಳು ಕೊಟ್ಬಿಡೋದು. ಈ ಮನುಷ್ಯ ಹಿಂಗೆ ಏನು ಮಾಡ್ತಾನೆ ಅಂತಂದರೆ, ಈ ಕಾಲು ಪುಡಿ ಎಸಿತಾರೆ ಗೊತ್ತಲ್ಲ, ಕಣ್ಣಿಗೆ ಕಾಲು ಪುಡಿ ಎಸಿರ್ತಾರ ಮೋಡಿ ಥರ ಇದು. ಅಂದ್ರೆ ಏನು ಗೊತ್ತಾ, ನಿಮಗೆ ಪುಕ್ಕಟೆ ಬಗೆ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತ ಅನ್ನೋದು. ನಮ್ಮ ಜನಗಳು ಪಾಪ ಏನೋ ಬಡವ್ರ ಬಗ್ಗೆ ಇರ್ತಾರೆ, ಎಲ್ಲ ಒಂದೇ ಸಮಯ ಇರೋದಿಲ್ಲ, ಏನೋ ಕೊಡ್ತಾರೆ, ಒಂದು ಆಸೆ ಆ ಕಂಪ್ನಿಯಾಗಿ ಏನು ಮಾಡ್ತಾರೆ ಪಾಪ ಅವರು. ಏನು ಇದು ಪಾಪ ಓಟ್ ಹಾಕ್ತಾರೆ. ಓಟ್ ಅದು ತಕ್ಕಾಗಿ ನಡೆಯಲ್ಲ. ಒಂದು ತಿಂಗಳು ಕೊಡ್ತಾರೆ, ವಿಷಯ ಹೇಳ್ತೀನಿ, 1 ತಿಂಗಳು ಕೊಡ್ತಾರೆ ಆಫರ್ನ, ಯಾರೇ ಆಗಲಿ. ಈ 4 ತಿಂಗಳು ಕೊಡೋಲ್ಲ. 4 ತಿಂಗಳು ದುಡ್ಡು ಎಲ್ಲ ಆಯಿತು, ಇವ್ರಿಗೆ ಹೋಯ್ತು ಅಲ್ವರಾ. ಅದಕ್ಕೆ ಏನು ಮಾಡ್ತಾರೆ, ವರ್ಷಕ್ಕೆ ಅದೇ ಲೆಕ್ಕ ಮಾತ್ರ ಇವ್ರಿಗೆ 6 ತಿಂಗಳು ಶ್ರೀನಿವಾಸಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಶ್ರೀನಿವಾಸಿಗೆ 6 ತಿಂಗಳು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅಲ್ಲಿ ಬಂದಿರೋದು ಎಷ್ಟು, 1 ತಿಂಗಳು. ಈ 5 ತಿಂಗಳು ದುಡ್ಡು ಎಲ್ಲ ಹೋಯ್ತು, ಅವ್ರಿಗೆ ಹೋಯ್ತು. ಹಿಂಗೆಲ್ಲ ಈ ಥರ ಲೂಟಿ ಮಾಡ್ತಾಯಿದೆ. ಹೆಂಗೆ ಇದ್ರೆ ಈ ದೇಶನೇ ಭಾಳ ಕಷ್ಟ ಆಗ್ತೈತೆ ಮೇಡಮ್ ಮುಂದಕ್ಕೆ. ಯಾರು ಅಂಥ ವ್ಯಕ್ತಿ ಯಾರು ಬರ್ತಾರಂತ ಮುಂದಕ್ಕೆ ಬಂದು ಒಳ್ಳೆಯ ವ್ಯಕ್ತಿ ಬರಬೇಕು, ಬಂದರೆ ಭಾಳ ಒಳ್ಳೇದಾಗ್ತೈತೆ. ಆಮೇಲೆ ರೋಡ್ಗಳಾಗಲಿ ಎಲ್ಲ ಕಿತ್ವಾಗಿ ಕೂತಾವೆ, ನೀರಿನ ವ್ಯವಸ್ಥೆ ಇಲ್ಲ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ಮೇಡಮ್, ಒಂದು ಸಣ್ಣ ವಿಷಯ. ಎಲ್ಲ ಬಿನ್ಗೆ ಇಟ್ಕೊಂಡು ನೀರಿಲ್ಲ 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 ಅಂತ ಅಲಿತಾವ್ರೆ. ಕುಡಿಯೋಕ್ಕೆ ನೀರಿಲ್ಲ ಅಂತ ಡ್ಯಾಮ್ ತುಂಬಿರ್ಬೋದು, ಎಲ್ಲೆಲ್ಲ ಇದು ಪ್ರಳಯ ಇದಾಗ್ತಾ ಇರ್ಬೋದು, ಆ ನೀರು ಕುಡಿಯೋಕೆ ಆಗ್ತೈತಾ? ಆಗಲ್ಲ. ಇದು ಬಿನ್ಗೆ ಎತ್ಕೊಂಡು ನೀರಿಗೆ ಅಲಿತಾವ್ರೆ. ನೀರಿಗೆ ಅಲಿಬೇಕಾದ್ರೆ ಇವರು ನೀರಿನ ಬಿಲ್ ಜಾಸ್ತಿ ಮಾಡ್ಕೊಂಡು ಕೂತಾವ್ರೆ ಇವರು ಅಲ್ವಾ. ನಾನು ನೀರಿನ ಬಿಲ್ ಜಾಸ್ತಿ ಮಾಡ್ತೀನಿ ಅಂತ, ನೀವು ಕುಡಿಯೋಕ್ಕೆ ನೀರಿಲ್ಲ, ಅದು ಹೆಂಗೆ ಜಾಸ್ತಿ ಮಾಡ್ತಾರೆ? ಏನು ಅದು ಮಾತಾಡೋಕ್ಕಿದ್ದಿಲ್ವ ಮೇಡಮ್ನವ್ರೆ? ಅಧಿಕಾರ ಐತೆ ಅಂತ ಬಿಟ್ಟು ಏನು ಬೇಕಾ ಮಾತಾಡ್ಬೋದು, ಏನು ಐತೆ ಅಂತನ ಅಲ್ಲ. ಇದು ಒಂಥರ ಚೆನ್ನಾಗಿ ಕಾಣ್ತದೆ ಮೇಡಮ್ ಅವ್ರೆ. ಇದೆಲ್ಲ ಏನು ಗೊತ್ತಾ, ಜನಗಳು ತಿಳ್ಕೊಬೇಕು. ಪಾಪ ಜನಗಳು ಏನು ಮಾಡ್ತಾರೆ, ಏನೋ ಮಾಡ್ತಾರೆ ಅಂತ ಪಾಪ ಆಗ್ತಾರೆ. ಪಾಪ ಏನು ತಿಳ್ಕೊತಾರೆ ಮೇಡಮ್, ಏನು ತಿಳ್ಕೊತಾರೆ ಹೇಳಿ? ಏನೋ ಮಾಡ್ತಾರೆ, ಉದ್ಧಾರ ಮಾಡ್ತಾರೆ, ಹಂಗೆ ಮಾಡ್ತಾರೆ ಅಂತವ್ರು ಎಲ್ಲ ಬೋಗಸ್ ಮೇಡಮ್ನವ್ರೆ. 6 ತಿಂಗಳು ಒಂದು ಸತಿ ಆಫರು, ಒಂದು ಸತಿ ಬೆಳಗ್ಗೆ ಕೊಟ್ಬಿಡ್ತಾರೆ, ಅಕ್ಕಿ ಕೊಟ್ಬಿಡ್ಬೋದು, 2 ಸಾವಿರ ಕಟ್ಬೋದು ಲೇಡೀಸ್ಗೆ. ಏನೋ ಮಾಡ್ತಾರೆ, 4-5 ತಿಂಗಳು ಬಂದೇ ಇರುತ್ತೆ. ಅದು ದುಡ್ಡೆಲ್ಲ ಹೋಯ್ತು, ಯೂಸ್ ಹೋಗ್ಬೋಯ್ತು. ಆಮೇಲೆ ಇದು TV ನೋಡ್ತಾ ಇರ್ತೀನಿ ನಾನು, ಒಳ್ಳೆ ಹಗರಣಗಳೇ ಬರ್ತಾವೆ. ವಾಲ್ಮೀಕಿ ಕೇಸ್ ಅಂತೆ. ಆಮೇಲೆ ಅದಾದ ಇನ್ನೊಂದು ಉಟ್ಕೊಂಡೈತೆ ನೋಡಿ, ಅದಾದ 1900 ಚಿಲ್ಲರೆ ಕೊಡಿದ್ಯಾ, ಇನ್ನೊಂದು ಉತ್ಪತ್ತಿ ಆಗೈತೆ ನೆನೆ ದಿನ. 3 ಹಗರಣ ಸುತ್ಕೊಂಡೈತೆ ಆಲ್ರೆಡಿ. ಸಿದ್ದರಾಮಯ್ಯನವರು ಮತ್ತು ಯಾರು ಡಿ ಕೆ ಸಾಹೇಬರು ಎಲ್ಲ ಡೆಲ್ಲಿಗೆ ಹೋಗೋಷ್ಟೊತ್ತಿಗೆ ಇವ್ರು ಯಾರೋ ಹೋಗ್ಬಿಟ್ಟು ಇನ್ನೊಂದು ಕೊಟ್ಬಿಟ್ಟವ್ರು, ರಾಜ್ಪಾಲ್ ಹಿಂಗೆ ಹೋಗ್ಬಿಟ್ಟು. ಸ್ವಾಮಿ ಯಾಕೆಲ್ಲ ಅವ್ರು ಇಲ್ದಾಗ ನೋಡ್ಕೊಂಡು ಈ ಅಪ್ಪ ಕೊಟ್ಟವನೇ ಸ್ವಾಮಿ, 1900 ಕೋಟಿ ಹೋಗ್ಬಿಟ್ಟೆ ಸ್ವಾಮಿ, ಇದಾಗಿದೆ, ದಯವಿಟ್ಟು ದುಡ್ಡೆಲ್ಲ ಹೋಯ್ತೆ. ಟೆಜಿಗೆ ಕೇಳ್ತಾ ಟೆಜಿಗೆ ಇಲ್ವಂತೆ, ದುಡ್ಡು ಕೊಟ್ಟುಬಿಟ್ರೆ ತೊಗೊಂಡ್ಬಿಟ್ರಂತೆ, ಅದೆಲ್ಲೋಯ್ತು ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಂತಂದರೆ ಈ ಥರ ಇವಾಗ ಕಣ್ಣು ಮುಂದೆ ಏನೋ ನೀವೆಲ್ಲ ಇರೋದಕ್ಕೆ ಚಾನಲ್ ಅವ್ರು ನೀವೆಲ್ಲ ಇರೋದಕ್ಕೆ ಇದನ್ನೆಲ್ಲ ನೋಡಿ ಮಾಡಿ ಪತ್ತೆ ಹಚ್ಚಿ ಮಾಡಿ ಇವ್ರಿಗೆಲ್ಲ ಎಲ್ಲೆಲ್ಲಿ ಮಟ್ಟ ಹಾಕಬೇಕು, ಎಲ್ಲೆಲ್ಲಿ ಏನು ಮಾಡಬೇಕು ಅನ್ನೋದು ನಿಮ್ಮ ಕೈಲಿ ಐತೆ ಮೇಡಮ್. ಯಾಕೆ ಅಂತಂದ್ರೆ ಹಗರಣಗಳಿಂದ CM ಸಿದ್ದರಾಮಯ್ಯನವ್ರು ಏನಾದರೂ ರಾಜೀನಾಮೆ ಕೊಡಬೇಕಾಗೋ ಪರಿಸ್ಥಿತಿ ಬಂದ್ರೆ ಆ ಸ್ಥಾನಕ್ಕೆ ಯಾರು ಬರಬೇಕು ಅಂತ ಅನ್ಸುತ್ತೆ? ಅಮ್ಮ, ನಾನು ಒಂದೇ ಮಾತು ಹೇಳಬೇಕು ಅಂದರೆ, ಯಾರು ಅಂತ ಒಳ್ಳೆಯವರು ಅಂತ ಹೇಳಮ್ಮ. ನಾನು ನಿಜವಾಗ್ಲೂ
ಬರೋರು ಅಲ್ಲ, ನಾನು ಹೇಳೋದು ಇಂಥವರೇ ಬರಬೇಕು ಇಂಥವರೇ ಮಾಡಬೇಕು ಅಂತ ಹೇಳಲ್ಲ. ಅಲ್ಲ, ಬಂದವರು ನಿಯತ್ತು ಧರ್ಮ ಸತ್ಯದಿಂದ ಕೆಲಸ ಮಾಡ್ಕೊಂಡು ಅವ್ರು ಬರಬೇಕು. ಇಂಥವ್ರು ಅಂತ ನನಗೆ ಇಂಥವ್ರು ಅಂತ ಒಳ್ಳೆಯವ್ರು ಅಂತ ಹೇಳಲ್ಲ ನಾನು. ಅಂತ ರಾಜಕೀಯ ವ್ಯಕ್ತಿ ಇದ್ದಾರೆ ಅಂತ ಅನ್ಸುತ್ತಾ? ನಿಜವಾಗ್ಲೂ ಇದ್ದಾರೆ, ಇರ್ತಾರಮ್ಮ. ಯಾಕಂದರೆ ಸತ್ವಾಗ್ಲೂ ಇದ್ದಾರೆ. ಇವಾಗ ಐದು ಬೆಳ್ಳು ಒಂದೇ ಸಮ ಇಲ್ಲ, ಎಲ್ಲ ಒಬ್ಬಳೇ ಇದ್ದೇ ಇರ್ತಾರೆ. ಅದು ಹೆಂಗೆ ಗೊತ್ತಾ, 5 ಬೆಳ್ಳಿಲಿ 4 ಜನ ಕೆಟ್ಟವ್ರು ಇದ್ರು ಒಬ್ಬ ಒಳ್ಳೆಯವನು ಇದ್ದೇ ಇರ್ತಾನೆ. ಆದರೆ ಮನೇಲೂ ಅಷ್ಟೇ, 5 ಜನ ಮಕ್ಕಳಿದ್ರು ಒಬ್ಬನೇ ಮಗ ಸಾಕಲ್ಲ, ತಾಯಿ ತಂದೆಗೆ 5 ಜನ ಸಾಕಲ್ಲ, 4 ಜನ ಸಾಕಲ್ಲ. ಹಂಗೆ ಇರೋದು ಇದ್ದೇ ಇರ್ತಾನೆ ಮೇಡಮ್. ಅದು ಹೆಂಗೆ ಗೊತ್ತಾ, ಒಳ್ಳೆ ವ್ಯಕ್ತಿ ಬರಬೇಕು ಮುಂದಕ್ಕೆ. ನಾವು ಅವನು ಸಂಪಾದನೆ ಕಡೆ ಹೋದ ಅಂದರೆ ಅಲ್ಲಿಗೆ ಮುಗಿದೋಯ್ತು. ಸಂಪಾದನೆ ಬೇಡ, ನಾನು ಇದಾಗಿರ್ತೀನಿ, ನಿಷ್ಠೆಯಿಂದ ನಾನು ಕೆಲಸ ಮಾಡ್ತೀನಿ ಅಂತ ವ್ಯಕ್ತಿ ಬರಬೇಕು. ಅಂಥ ವ್ಯಕ್ತಿ ಯಾರು ಅಂತ ನಾನು ನಿಜವಾಗ್ಲೂ ನಾನು ಹೇಳೋಕ್ಕಾಗಲ್ಲ. ಎಲ್ಲ ಇವ್ರ ಕತ್ರಿಗಳೇ ಬರ್ತಾರೆ, ನಾನು ಏನು ಮಾಡೋಕ್ಕಾಗತ್ತೆ ಹೇಳಿ. ಸರ್, ಇತ್ತೀಚೆಗೆ ರಾಜಕೀಯದಲ್ಲಿ ಬೆಳವಣಿಗೆಗಳನ್ನ ನೋಡ್ತಾ ಇದ್ದೀರಾ. ನಮ್ಮ ರಾಜ್ಯದಲ್ಲಿ ಯಾವ ಬೆಳವಣಿಗೆನೂ ಇಲ್ಲ, ಬಟ್ ಹಗರಣಗಳಲ್ಲಿ ಜಾಸ್ತಿ ಬೆಳವಣಿಗೆಗಳು ನೋಡ್ತಿದೀವಿ ನಾವು. ಇದೇ ತರ ಆದ್ರೆ ರಾಜ್ಯಕ್ಕೆ ಯಾವ ತರ ಡೆವಲಪ್ ಆಗತ್ತೆ ಅಂತ ಅನ್ಸುತ್ತೆ? ಈ ಥರ ಹಗರಣಗಳು ಆಯ್ತಾ ಇದ್ರೆ ಕಬ್ಬನ್ ಪಾರ್ಕ್ ಫಸ್ಟ್ ಮಾಡ್ತಾರೆ. ಓಪನ್ ಆಗಿ ಹೇಳ್ತೀನಿ, ಈ ಥರ ಹಗರಣಗಳು ಇದೇ ಮುಂದುವರ್ಸ್ಕೊಂಡು ಹೋದ್ರೆ ಪಾಪ ಅವರು ಏನು ಗೊತ್ತಾ, ದುಡ್ಡನ್ನ ಖರ್ಚು ಮಾಡಿ ಎಲೆಕ್ಷನ್ ನಿಂತಿರ್ತಾರೆ ಮೇಡಮ್. ಅವರು ಜಮೀನು ಪಾಪ, ನಾವು ರಾಜಕೀಯದವರು ಇಂಥವ್ರು ಹೇಳಕ್ಕೆ ಹೋಗಲ್ಲ. ಒಬ್ಬ ಅಧಿಕಾರಿಗೆ ನಿಂತ್ಕೋಬೇಕು, ರಾಜಕೀಯಕ್ಕೆ ನಿಂತ್ಕೋಬೇಕಾದ್ರೆ ಜಮೀನು ಆಸ್ತಿ ಗೀಸ್ತಿ ಎಲ್ಲ ಮಾರಿಬಿಟ್ಟು ಅವನು ಎಲೆಕ್ಷನ್ ನಿಂತಿರ್ತಾನೆ. ಇವ್ರು ಗೆದ್ದು ಬಂದು ಸಕ್ಷಣ ಆ ದುಡ್ಡು ವಾಪಸ್ ಕೊಡಲಿಲ್ಲ ಅಂದ್ರೆ ಇವರು ಏನು ಮಾಡ್ತಾರೆ ಅವರು? ಅದಕ್ಕೆ ಈ ಥರ ಮಾಡಲಿಕ್ಕೆ ಹಗರಣಗಳು ನಡೀಬೇಕು. ಏನು ಮಾಡ್ತಾರೆ, ಕಬ್ಬನ್ ಪಾರ್ಕ್ ಐತೆ, ಮಾರ್ಬಿಡು. ಲಾಲ್ಬಾಗ್ ಐತೆ, ಎಲ್ಲ ಜಾಗಗಳಿದೆಲ್ಲ ಮಾರ್ಕೊಂಡು ಹೋಗೋದು. ಮುಂದೆ ಬಂದವನು ಉಳಿಸ್ತಾನೆ ಮಾಡ್ತಾನೆ, ಯಾರಿಗೆ ಗೊತ್ತು? ಪಾಪ ಅವ್ರು ಕೊಡೋದು ಬೇಡವಾ? ಪಾಪ ಮನೆ ಮಠ ಮಾಡ್ಕೊಂಡು ಗೆದ್ದಿರೋರಿಗೆ ಪಾಪ ಒಂದು ಇಷ್ಟು ಸಹ ಕೊಟ್ಟರಲ್ವೇನಮ್ಮ. ಇನ್ನೇನು ಮಾಡ್ತಾರೆ? ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಉಂಡಿ ದುಡ್ಡು ಅದು ಕಲೆಕ್ಟ್ ಮಾಡಿ ನಾವು ಏನೋ ಹೋಗ್ತೀವಿ, ಧರ್ಮಸ್ಥಳ ತಿರುಪತಿಗೆ ಹೋಗ್ತೀವಮ್ಮ, ದೇವಸ್ಥಾನಕ್ಕೆ ಉಂಡಿ ಕಾಸು ಹಾಕ್ತೀವಿ ನಾವು. ಹಾಕ್ಬಿಟ್ಟು ಬಂದರೆ ಉಂಡಿ ದುಡ್ಡೇ ತೊಗೊಂಡ್ಬಿಟ್ಟು ಅವ್ರು ಏನೋ ಮಾಡ್ತಾಯಿದ್ದು. ನಂಗೆ ಅಷ್ಟೊಂದು ಹೋಗ್ಬಿಟ್ಟೈತೆ ಸರ್ಕಾರ. ಅಲ್ಲಿ ದೇವ್ರು ನಿಮ್ಮ ನಮ್ಮ ಉಂಡಿಗೆ ಭಕ್ತಾದಿಗಳು ದುಡ್ಡು ಬಿಟ್ಟಿಲ್ವಲ್ಲಮ್ಮ ಇವರು. ಅಲ್ಲ, ಉದಾಹರಣೆ ಹೇಳೋದು ಅಂತಂದರೆ ಆ ಲೆವೆಲ್ಲಿಗೆ ಬಂದೈತೆ ಅಂದರೆ ಇನ್ನು ಮುಂದೆ ಬರೋದು ಅಲ್ಲ, ಇನ್ನು ಮುಂದೆ ಏನು ಅಂತ ಹೇಳೋಕ್ಕಾಗಲ್ಲಮ್ಮ ನಮ್ಮದು. ಈ ಕಲಿಯುಗ ಎಂಡಿ ನೋಡಿ, ಇದು ಕಲಿಯುಗ ಎಂಡ್ ಆದಾಗ ಇವೆಲ್ಲ ಸ್ಟಾರ್ಟ್ ಆಗ್ತಾವಂತೆ. ಕೆಟ್ಟದೇ ಬರ್ತಿಂತೆ, ಒಳ್ಳೇದು ಮಾಡೋಕ್ಕೆ ಬರೋ ಆಸ್ತಿ ಯಾರೂ ಹೊತ್ಕೊಂಡು ಹೋಗಲ್ಲ, ಯಾರೂ ತಗೊಂಡು ಹೋಗಲ್ಲ. ಅದು ಒಂದೇ ಒಂದು ಉದಾಹರಣೆ ಕೊಡ್ತೀನಮ್ಮ. ನಮ್ಮ ಫ್ರೆಂಡ್ ಒಬ್ಬ, ನಾ ಸೈಟ್ ಇದೆ ಎಷ್ಟಿದೆ, ಮನೆ ಅಷ್ಟಿದೆ ಬುಳೆ ಬಿಡ್ತಾ ಇದ್ದ. ನಾನು ಒಂದೇ ಮಾತು ಅಂದೆ, ನೀನು ಹೋಗೋ ಬಿದ್ದ ರಥದ ಮೇಲೆ ಹೋಯ್ತಿಲ್ಲ, ಬಿದ್ದ ರಥದ ಮೇಲೆ ನೀನು ಹೋಗ್ಬೇಕಾದ್ರೆ ನೀನು ಏನು ತೊಗೊಂಡೋಯ್ತೀಯ, ನೀನು ಏನು ಬಿಟ್ಬಿಟ್ಟು ಹೋಯ್ತೀಯ ಅಂತ ನಾನು ಕೇಳಿದೆ. ನಾನು ಏನು ತೊಗೊಂಡೋಗಲ್ಲ ಅಂತ. ಇಂಥ ಸಂಪರ್ಕ ಯಾಕಮ್ಮ ಮಾಡಬೇಕು? ಆಸೆ ಮಾಡಿಕೊಂಡು ಬಡವ್ರಿಗೆ ಯಾಕಮ್ಮ ನಾವು ಕೊಡಬೇಕು? ಅಭಿವೃದ್ಧಿ ಇಲ್ಲ ನೋಡಿ. ಮೊನ್ನೆ ರೋಡ್ ಕಿತ್ತೋಗೈತೆ, ಅವನ ಬಿದ್ದು ಅಲ್ಲೆಲ್ಲ ಮೂತಿ ಎಲ್ಲ ಕಿತ್ಕೊಂಡ್ಬಿಟ್ಟ. ಮೊನ್ನೆ ಬಂದಿರ್ಬೇಕು, ನೀವು ನೋಡಿದ್ದೀರ. ಹಿಂಗೆ ಇದೆಲ್ಲ ಫಸ್ಟು ಜನಗಳಿಗೆ ಹೆಂಗೆ ಮಾತು ಕೊಟ್ಟಿರ್ತಾರೆ, ಅದೇ ಥರ ಮಾತು ನಡ್ಕೊಂಡ್ರೆ ನಮ್ಮ ದೇಶ ಉದ್ಧಾರ ಆಗ್ತೈತೆ, ಎಲ್ಲ ಚೆನ್ನಾಗಿರ್ತಾರೆ ಅಂತ ಒಂದು ಭಾವನೆ. ಅಂಥ ವ್ಯಕ್ತಿ ಇವತ್ತು ನಾಳೆ ಬಂದೇ ಬರ್ತಾರೆ, ಒಳ್ಳೆಯದಾಗ್ತೈತೆ. ಕಲ್ಕಿಯಿಂದ ಬಂದವ್ರು ಇವಾಗ, ಕಲ್ಕಿಯಿಂದ ಕೃಷ್ಣ ಪರಮಾತ್ಮ ಯಾರೋ ಬರ್ತಾರೆ, ಒಳ್ಳೆಯದಾಗ್ತಿದೆ. ಆದರೆ ಇಷ್ಟು ಹೇಳಿದ್ದೀವಿ. ಇನ್ನು ಮುಂದೆ ಅವ್ರು ತಿಳ್ಕೊಂಡು ಅವ್ರು ಮುಂದುವರ್ಸ್ಕೊಂಡು ಬೇಕಾಗ್ತದೆ. ಯಾಕೆಂದರೆ ಯಾರೂ ಹೊತ್ಕೊಂಡು ಹೋಗಲ್ಲ, ಯಾರು ಮಾಡಲ್ಲ ನೋಡಿ. ಎಷ್ಟೇ ಮಾಡಲಿ, ಏನೇ ಮಾಡಲಿ, ಸಂಪಾದನೆ ಎಷ್ಟೇ ಕೋಟಿಗಟ್ಟಲೆ ಮಾಡಲಿ, ಯಾರು ಹೊತ್ಕೊಂಡೋಗಲ್ಲ ಅಲ್ವಾ? ಇನ್ನೊಬ್ಬಂಗೆ ನೋವು ಕೊಟ್ಟು, ಸಾರ್ವಜನಿಕರಿಗೆ ನೋವು ಕೊಟ್ಟು ಇವ್ನು ಮಡಗ್ಬಿಟ್ಟು ಅದೇ ಆರಾಮ ತಿಂತಾರೆ. ಅಲ್ಲೇ ಅನ್ಯಾಯ ಇಲ್ವೇನಮ್ಮ? ಒಂದು 4 ಜನಕ್ಕೆ ಒಳ್ಳೇದು ಮಾಡಿ ಧರ್ಮಸ್ಥಳ ಅನುದಾನ ಎಷ್ಟೋ ನಡೀತಾ ಇರ್ತದೆ, ಅದು ಪುಣ್ಯ ಸ್ಥಳ. ಇವ್ರು ಹಂಗೆ ಮಾಡ್ತಾರ? ಎಲೆಕ್ಷನ್ ಬಂದಾಗ ಅನ್ನ ಮಾಂಸ ಗಿಂಸ ಎಣ್ಣೆ ಕೊಡ್ತಾರೆ. ಎಲೆಕ್ಷನ್ ಬಂದಾಗ ಮಾಂಸ ಎಣ್ಣೆ ಕೊಡ್ತಾರೆ. ಬೇರೆ ಟೈಮಲ್ಲಿ ಯಾಕೆ ಕೊಡಲ್ಲ ಇವರು? ಬೇರೆ ಟೈಮಿಗೆ ದುಡ್ಡು ಯಾಕೆ ಹಂಚಲ್ಲ? ಎಲ್ಲ ಅಧಿಕಾರಕ್ಕೆ ಮಾತ್ರ ಅಮ್ಮ. ಇದು ಯಾರು ಹೊತ್ಕೊಂಡೋಗಲ್ಲ, ಎಲ್ಲ ಬಿಟ್ಬಿಟ್ಟು ಹೋಗೋದನ್ನೇ. ಇನ್ನು ಮುಂದೆ ಎಲ್ಲರೂ ಮುಂದೆ ಯಾರು ಬರ್ತಾರೋ ಅವರು ಒಳ್ಳೆ ಕೆಲಸ ಮಾಡೋದು ನಾನು ಆಸೆ ಪಡ್ತೀನಮ್ಮ. Feed Plus Karnataka.